ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಪ್ರೊಫೈಲ್ ನಿಮಗೋಸ್ಕರ ತಂದಿದ್ದೀನಿ. ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಯಾವ ವಿಷಯ ಕೂಡ ಇದರಲ್ಲಿ ಅರ್ಥ ಆಗಲ್ಲ. ಹೆಸರು ರಾಧಾ, ವಯಸ್ಸು 31 ವರ್ಷ, ಎತ್ತರ 5 ಅಡಿ 3 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ 10ನೇ ತರಗತಿ, ವೃತ್ತಿ ತರಕಾರಿ ವ್ಯಾಪಾರ, ವೆಜಿಟೇಬಲ್ ಸೇಲರ್ ಅಂತೇಳಿ ಕೊಟ್ಟಿದ್ದಾರೆ. ಮಗು ಒಂದು ಹೆಣ್ಣು ಮಗು 6 ವರ್ಷ, ಕುಟುಂಬ ತಾಯಿ ಅಂತ ಹೇಳಿದ್ದಾರೆ. ತಾಯಿ ಬಿಟ್ಟರೆ ಇವ್ರಿಗೆ ಬೇರೆ ಯಾರೂ ಇಲ್ಲ ಅಂತ ಕೂಡ ಇವರು ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು ಇವರು ಒಂದು ಜೀವನದ ಕತೆ ಕೂಡ ಇದರಲ್ಲಿದೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಯಾವ ವಿಷಯ ಕೂಡ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ರಾಧಾ ತುಂಬ ಸರಳ ಪರಿಶ್ರಮಿ ಮತ್ತು ಧೈರ್ಯವಂತೆ ಮಹಿಳೆ. ಜೀವನದಲ್ಲಿ ತುಂಬ ಕಷ್ಟಗಳನ್ನು ಕಂಡಿರುವವರು. ಅವಳು ಯಾವತ್ತೂ ಧೈರ್ಯ ಕಳೆದುಕೊಂಡಿಲ್ಲ. ಅವಳು ಹೇಳುವ ಮಾತು, ಜೀವನ ಎಷ್ಟು ಕಷ್ಟವಾದರೂ ನಾವು ಮುಂದೆ ನಡೆಯಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಜೀವನ ಎಷ್ಟೇ ಕಷ್ಟ ಆದರೂ ನಾವು ಅಲ್ಲಿ ಬದುಕಲೇಬೇಕು ಮತ್ತು ಜೀವನವನ್ನು ಕೂಡ ಸಾಗಿಸಲೇಬೇಕು ಸ್ನೇಹಿತರೆ. ಕೆಲಸ ವೆಜಿಟೇಬಲ್ ಬಿಸ್ನೆಸ್. ರಾಧಾ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿಯನ್ನು ತರುತ್ತಾಳೆ. ನಂತರ ರಸ್ತೆ ಬದಿಯಲ್ಲಿ ತನ್ನ ಸಣ್ಣ ಅಂಗಡಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಟೊಮ್ಯಾಟೊ, ಆಲೂಗಡ್ಡೆ, ಕ್ಯಾರೆಟ್, ಸೊಪ್ಪು ಇತ್ಯಾದಿ ತರಕಾರಿಗಳನ್ನು ಮಾರುತ್ತಾಳೆ. ಈ ಸಣ್ಣ ವ್ಯಾಪಾರದಿಂದ ಬಂದ ಹಣದಿಂದ ಮಗು ಮತ್ತು ಮನೆಯ ಖರ್ಚನ್ನು ನೋಡಿಕೊಳ್ಳುತ್ತಾಳೆ ಅಂತ ಹೇಳಿದ್ದಾರೆ. ಯಾಕಂದರೆ ಇದೇ ವ್ಯಾಪಾರನೇ ಇವರ ಒಂದು ಕೈ ಹಿಡಿದಿದೆ ಅಂತ ಹೇಳ್ತಾರೆ. ಜೀವನ ಕತೆ. ರಾಧಾ ಮದುವೆ ಆದಾಗ ಅವಳ ಜೀವನ ತುಂಬ ಸಂತೋಷವಾಗಿತ್ತು. ಆದರೆ ಮದುವೆ ಆಗಿ 4 ವರ್ಷವಾದಾಗ ಅವಳ ಗಂಡ ಅಸ್ವಸ್ಥವಾಗಿ ಸಾವನ್ನಪ್ಪಿದರು ಅಂತ ಹೇಳಿದ್ದಾರೆ. ಆ ದಿನದಿಂದ ಅವಳ ಜೀವನ ಸಂಪೂರ್ಣ ಬದಲಾಗಿದೆ. ಒಂದು ಕಡೆ ಸಣ್ಣ ಮಗು, ಮತ್ತೊಂದು ಕಡೆ ಬದುಕಿನ ಹೊಣೆಗಾರಿಕೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎರಡನ್ನೂ ಅವರು ನಿಭಾಯಿಸಬೇಕಾದಂಥ ಒಂದು ಕಷ್ಟಕರವಾದ ಒಂದು ಜೀವನ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಆ ಥರ ಆದಾಗ ಒಂದು ಹೆಣ್ಣು ಮಗುಗೆ ಯಾವ ಥರ ಜೀವನ ಸಾಗಿಸ್ಬೇಕಂತ ಗೊತ್ತಾಗಲ್ಲ. ಮೊದಲು ಅವಳು ತುಂಬ ಅತ್ತಳು. ಇನ್ನೂ ನನ್ನ ಜೀವನ ಹೇಗೆ ಎಂದು ಯೋಚಿಸಿದಳು. ಆದರೆ ಒಂದು ದಿನ ತನ್ನ ಮಗು ನಗುತ್ತಾ ಅಮ್ಮ ಎಂದು ಕರೆಯುವಾಗ ಅವಳಿಗೆ ಒಂದು ಹೊಸ ಶಕ್ತಿ ಸಿಕ್ಕಿತು. ಅವಳು ನಿರ್ಧಾರ ಮಾಡಿದರು, ನಾನು ದುರ್ಬಲ ಅಲ್ಲ, ನನ್ನ ಮಗುಗಾಗಿ ನಾನು ಬಲವಾಗಲೇಬೇಕು ಮತ್ತು ಬದುಕಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡ್ರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರ ಮಗುನೇ ಅವರ ಮುಂದಿನ ಒಂದು ಗುರಿ ಮತ್ತು ಒಂದು ಛಲ ಕೂಡ ಇತ್ತು ಅವರ ಹತ್ರ. ಅದರ ನಂತರ ತರಕಾರಿ ವ್ಯಾಪಾರ ಆರಂಭಿಸಿದಳು. ಮೊದಲು ದಿನ ಕೇವಲ 400 ಮಾತ್ರ ಆದಾಯ ಬಂದಿತ್ತು ಅಂತ ಹೇಳಿದ್ದಾರೆ. ಆದರೂ ಅವಳು ಹಿಂಜರಿಯಲಿಲ್ಲ. ಅದು ಆ ಸಣ್ಣ ತರಕಾರಿ ಅಂಗಡಿ ಅವಳ ಕುಟುಂಬದ ಆಸೆ ಬೆಳಕು ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವತ್ತು ಅವರು ಒಂದು ದಿನಕ್ಕೆ 10,000 15,000 ಕೂಡ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎರಡನೇ ಮದುವೆಗಾಗಿ ನಿರೀಕ್ಷೆ. ಹುಡುಗನ ವಯಸ್ಸು 35ರಿಂದ 45 ಒಳಗೆ ಇರಬೇಕಂತ ಹೇಳಿದ್ದಾರೆ. ರಾಧಾ ಹುಡುಕುತ್ತಿರುವವರ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಅವಳ ಮಗುವನ್ನು ಪ್ರೀತಿಯಿಂದ ಸ್ವೀಕರಿಸುವವರು, ಕುಟುಂಬದ ಗೌರವ ಮಾಡುವವರು. ಅವಳಿಗೆ ಹಣ ಅಥವಾ ಆಸ್ತಿ ಮುಖ್ಯವಲ್ಲ ಅಂತ ಹೇಳಿದ್ದಾರೆ. ಪ್ರೀತಿ ಮತ್ತು ಗೌರವ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ಯಾವುದೇ ಜಾತಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಹುಡುಗ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸದಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ನನ್ನ ಜೊತೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ವಿಧವೆ ಮಹಿಳೆಗೆ ಜೀವನ ಮುಗಿದಂತೆ. ಅವಳಿಗೂ ಮತ್ತು ಸಂತೋಷವಾಗಿ ಬದುಕುವ ಹಕ್ಕು ಇದೆ. ಸಮಾಜವು ಅವಳಿಗೆ 2ನೇ ಅವಕಾಶ ನೀಡಬೇಕು ಅನ್ನುವಂಥ ಒಂದು ಅದ್ಭುತ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ, ಇನ್ನೊಂದು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ. ಆದಷ್ಟು ನಿಮಗೆ ತಿಳಿಸುವುದೇನೆಂದರೆ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ, ಮತ್ತು ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ ಸ್ನೇಹಿತರೆ. ದಯವಿಟ್ಟು ಈ ನೆಕ್ಸ್ಟ್ ವಿಡಿಯೋದಲ್ಲಿ